About to be built. ಹಿಂದಿನ 70 ವರ್ಷಗಳಲ್ಲಿ 75 ವರ್ಷಗಳಲ್ಲಿ ಏನು ನಾವು ಕಟ್ಟಿದೆವು ಅದಕ್ಕಿಂತ ದುಪ್ಪಟ್ಟು ಮೂರ್ಪಟ್ಟಾಗಿ ಇನ್ನೂ ಕಟ್ಟಬೇಕಾಗಿದೆ. ಡೆವಲಪ್ಮೆಂಟು ಸಿಟಿಗಳಿಂದ ಹರಿದು ಗ್ರಾಮಾಂತರ ಭಾಗಕ್ಕೆ ಹೋಗ್ತಾ ಇದೆ. ಇಡೀ ಪ್ರಪಂಚದಿಂದ ನಮಗೆ ಇವತ್ತು ನೇರವಾಗಿ ಕಾಂಪಿಟೇಷನ್ ಬಂದಿದೆ. ಸೊ ಇವತ್ತು ಬೆಂಗಳೂರು ನಗರ ಎಷ್ಟು ವೇಗವಾಗಿ ಬೆಳೆದಿದೆ ಅದನ್ನು ಕೂಡ ಮರು ನಿರ್ಮಾಣ ಮಾಡಬೇಕಂತ ಹೊಸ ಚಿಂತನೆ ಕೂಡ ನಮ್ಮ ರಾಜ್ಯ ಸರ್ಕಾರಕ್ಕೂ ಇದೆ ಮತ್ತು ಅಗತ್ಯ ಕೂಡ ಇದೆ. ಸೊ ಇಂಜಿನಿಯರ್ಸ್ ಆರ್ ಆಲ್ವೇಸ್ ಗೋಯಿಂಗ್ ಟು ಬಿ ಇನ್ ಡಿಮ್ಯಾಂಡ್. ಥಿಂಗ್ಸ್ ಹ್ಯಾವ್ ಟು ಬಿ ಕನ್ಸ್ಟ್ರಕ್ಟೆಡ್, things have to be created, and ಯಾವ ರೀತಿ ಕ್ರಿಯೇಟ್ ಆಗಬೇಕು ಅಂದರೆ ಸಸ್ಟೈನಬಲ್ ಆಗಬೇಕು, ನೇಚರ್ ಜೊತೆಗೆ ಹೊಂದ್ಕೊಂಡು ಹೋಗಬೇಕು. ವಿ ಹ್ಯಾವ್ ಟು ಬಿ ಮೋರ್ ಸೆನ್ಸಿಟಿವ್ ಟುವರ್ಡ್ಸ್ ದಿ ನೇಚರ್ ವೆನ್ ವಿ ಡೆವಲಪ್ ಅವರ್ ಸಿಟೀಸ್ ಅಂಡ್ ಅವರ್ ಸ್ಟೇಟ್ ಅಂಡ್ ಅವರ್ ಕಂಟ್ರಿ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಈಸ್ ದಿ ಫ್ಯೂಚರ್. ಆ್ಯಂಡ್ ಹೊಸ ಹೊಸ ಟೆಕ್ನಾಲಜಿ ಬರೋದ್ರಿಂದ ಆ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡು ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆ ಹೋದರೆ ಬಹುಶಃ ವಿ ವಿಲ್ ಬಿ ಡೂಯಿಂಗ್ ಎ ವೆರಿ ಬಿಗ್ ಫೇವರ್ ನಾಟ್ ಆನ್ ದಿ ಎನ್ವೈರನ್ಮೆಂಟ್ ಬಟ್ ಆನ್ ದಿ ಫ್ಯೂಚರ್ ಜನರೇಷನ್ಸ್, ಅವರ್ ಓನ್ ಜನರೇಷನ್ಸ್ who will come to this world. They should get a proper, clean and green environment. So sustainable development is the future, and I am very sure that we have become enough sensitive to understand and build our future cities, our future developments along with harmony with the nature. And I convey my best regards to the Institute of Engineers, the whole team, particularly Lakshman ಅವರು ಭಾಳ ಆಸಕ್ತಿ ತಗೊಂಡು ಮತ್ತು ಅವರ ಸ್ನೇಹಿತರು ಎಲ್ಲರೂ ಸೇರಿ, ಚಿಕ್ಕಣ್ಣವರು ಇದ್ದಾರೆ, ರಂಗಾರೆಡ್ಡಿಯವರು ಇದ್ದಾರೆ, ಎಲ್ಲರೂ ಸೇರಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಆರ್ಗನೈಸ್ ಮಾಡಿದ್ದಾರೆ. ನಾನು ಕೂಡ 4-5 ವರ್ಷಗಳಿಂದ ಸತತವಾಗಿ ಬಂದಿದ್ದೇನೆ. ಇವತ್ತು ಸಂತೋಷದ ವಿಷಯ ಅಂದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಬಂದಿದ್ದಾರೆ. Engineers Day, I extend hearty welcome and also greetings to all of you. ಯಾವಾಗಲೂ ಒಂದು ಮಾತಾಡ್ತಾರೆ, ಇವನು ಬುದ್ಧಿವಂತ ಅಂದರೆ ಯಾರು ಒಬ್ಬ ಬುದ್ಧಿವಂತ ಅಂತಂದರೆ ಇವನು ವಿಶೇಷ ಕಣೆಯ ಅಂತ ಅಂದ್ಬಿಟ್ಟು ಹಳ್ಳಿಯಲ್ಲಿ ಒಂದು ಮಾತಿದೆ. ಅಂದರೆ ಬುದ್ಧಿವಂತರಿಗೆಲ್ಲ ವಿಶ್ವೇಶ್ವರನ ಹೋಲಿಕೆ ಮಾಡೋಂಥ ಒಂದು ಹಳ್ಳಿಯಲ್ಲಿ ಒಂದು ಸಂಪ್ರದಾಯ ಇದೆ. ವಿಶ್ವೇಶ್ವರನ ತಲೆ ಕರೆಕ್ಟ್ ನೋಡಿ, ವಿಶ್ವೇಶ್ವರನ ತಲೆ ಅಂತ ಹೇಳ್ತಾರೆ. ಹಂಗೆ ಇವತ್ತು ನನಗೆ ಭಾಳ ಇವತ್ತು ಹೈಟ್ ಕೆಲಸ ಇತ್ತು, ಆದರೂ ಇವತ್ತು ನಾನು ಒಪ್ಕೊಬಿಟ್ಟೆ ಬರ್ತೀನಿ ಅಂತ. ನೀವೆಲ್ಲ ಇಂಜಿನಿಯರ್ಸ್ ಅಂತ ಬರಲಿಲ್ಲ, ನೀವು ನೇಷನ್ ಬಿಲ್ಡರ್ಸ್ ಅಂತ ನಾನು ಇಲ್ಲಿ ಬಂದಿದ್ದೀನಿ. ನೀವು ಒಪ್ಕೊಳ್ಳಿಲ್ಲ ಅಂದ್ರೆ ಬೇಜಾರಿಲ್ಲ, ಬಟ್ ಸೊಸೈಟಿ ಹ್ಯಾಸ್ ಗಿವನ್ ಯು ದಟ್ ಸ್ಟೇಟಸ್. ಸೊಸೈಟಿ ಹ್ಯಾಸ್ ಗಿವನ್ ಯು ದಟ್ ಸ್ಟೇಟಸ್. ಸೊ ಅದಕ್ಕೆ ಇವತ್ತು ನಾವು ಸರ್ವ ವಿಶ್ವೇಶ್ವರಯ್ಯನವರ ಹೆಸರಿನಲ್ಲಿ ಅವರ ಬದುಕಿನಲ್ಲಿ ಕೊಟ್ಟಂತ ಕೊಡುಗೆ. ನಾನು ಆಗ ಒಂದು ಮಾತು ಹೇಳ್ತಾ ಇದ್ದೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಏನು ಸಾಧ್ಯ ಮಾಡಿದ್ದಾರೆ ಅದು ಬಹಳ ಮುಖ್ಯ ಅಂತ. ಹಂಗೆ ಇಂಜಿನಿಯರ್ಗಳು ವಿಶ್ವೇಶ್ವರಯ್ಯನವರ ಮುಖಂಡತ್ವದಲ್ಲಿ ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಸ್ಮರಿಸ್ಕೊಂಡೇ ಇವತ್ತು ನಾವೆಲ್ಲ ಇಲ್ಲಿ ನಾವು ಸೇರಿದ್ದೇವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ.
ನಮ್ಮ ತಂದೆ ನಾನು ಹಳ್ಳಿಯಿಂದ ಬಂದವನು. ಕನಕಪುರ ತಾಲೂಕಲ್ಲಿ ದೊಡ್ಡಾಲಹಳ್ಳಿ ಅಂತ ನಮ್ಮ ಊರು. ಅವರು ಈ ತಾಲೂಕು ಬೋರ್ಡಲ್ಲೆಲ್ಲ ಸಣ್ಣ ಪಣ್ಣ ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ರು. ಅವರು SLC PUC ಓದ್ತಾರೆ ಅಷ್ಟೇ. ನಮ್ಮ ಮನೇಲಿ ಎಮರ್ಜೆನ್ಸಿಲಿ ರೇಡ್ ಆಗೋಯ್ತು. ಅದು ಯಾವುದೋ ಚಿನ್ನಾಗಿನ ಎತ್ಕೊಳ್ಳೋದು ಮತ್ತೊಂದೆಲ್ಲ ಏನೆಲ್ಲ ಸಮಸ್ಯೆ ಎಲ್ಲ ಇತ್ತು. ಆಗ ಇಂಜಿನಿಯರ್ ಇದ್ದಂತೆ ಅವನು ಭಾಳ ಕಾಟ ಕೊಟ್ಬಿಟ್ಟಂತೆ. ಭಾಳ ರಿಕ್ವೆಸ್ಟ್ ಮಾಡ್ಕೊಡಂತ ಅವ್ನಿಗೆ, ಇಲ್ಲ ಬಿಟ್ಬಿಡು, ಚಿನ್ನ ಬಿಟ್ಬಿಡು, ಹೊತ್ಬಿಡು, ಇಟ್ಬಿಡು ಸುಮ್ಮನೆ ಅಂತ ಹೇಳಿ ಭಾಳ ರಿಕ್ವೆಸ್ಟ್. ಅವ್ನು ಕೇಳಿದಂತೆ. ನಮ್ಮಪ್ಪ ಒಂದು ಛಲ, ನನ್ನ ಮಗನ ಇಂಜಿನಿಯರ್ ಮಾಡಬೇಕು ಅಂತ. ನಾನು ಇಂಜಿನಿಯರ್ ಮಾಡಬೇಕು ಅಂತ ನಾನು MPS ಸ್ಕೂಲ್ ಓದಿದೆ. ಅದಾದಮೇಲೆ ತಿರ್ಗಾ ವಿದ್ಯಾವರ್ಧಕ ಎಲ್ಲ ಸ್ಕೂಲ್ ಸೇರಿಕೊಂಡೆ. ಸೊ ಇಂಜಿನಿಯರ್ ಮಾಡಬೇಕು ಅಂತ ಭಾಳ ಆಸೆ ಪಟ್ಟು ಕೊನೆಗೆ ಈ ಇದಕ್ಕೆ ಒಕ್ಕಲೂರು ಸಂಘದ ಸ್ಕೂಲ್ ಇದೆಯಲ್ಲ, ಇಲ್ಲಿ ಕಾಲೇಜ್ ಇದೆಯಲ್ಲ, ಅಲ್ಲಿಗೆ ಸೇರಿಸಿದ್ರು. ಸೈನ್ಸ್ ಕೊಟ್ಬಿಟ್ಟು ಸೇರಿಸಿದ್ರು. ನನಗೆ ಚಿಕ್ಕದ್ರಿಂದನೂ ರಾಜಕಾರಣ ಹಾಕಬೇಕು ಅನ್ನೋದು ಆಸೆ. ಸೊ ರಾಜಕೀಯದಲ್ಲಿ ಸ್ಕೂಲಲ್ಲೇ ಎಲೆಕ್ಷನ್ ಇಟ್ಕೊಂಡು ನಾನು ಸೊ ಆಗಬೇಕು ಅಂತೇಳಿ ಕೊನೆಗೆ ಅಲ್ಲಿ ಬಿಟ್ಬಿಟ್ಟು ಬಂದು ತಿರ್ಗಾ ಬೇರೆ ಕಾಲೇಜ್ ಸೇರ್ಕೊಂಡೆ. ಇವತ್ತು ಪಾಲಿಟಿಷಿಯನ್ ಆಗಿ ನಾನು ನಿಂತಿದ್ದೀನಿ. ಕೊನೆಗೆ ನಮ್ಮ ಅಪ್ಪ ಅಂತ ನಾನು ಇಂಜಿನಿಯರ್ ಮಾಡಬೇಕು ಅಂತಿದ್ರು. ನಾನು ಓದಲಿಲ್ಲ, ಬಿಟ್ಟು ಬಂದ್ಬಿಟ್ಟೆ. ನಾನು PCMB ಸೇರ್ಕೊಂಡ ನಾನು. ಆಗ ನಾನು ಓದಲಿಲ್ಲ. ಕೊನೆಗೆ ಅಟ್ಲೀಸ್ಟ್ ನಮ್ಮ ಅಪ್ಪನ ಡಿಸೈನಾರು ನಾನು ಫುಲ್ಫಿಲ್ ಮಾಡಬೇಕು ಅಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಿಬಿಟ್ಟು ಈಗ ನಾನು ವರ್ಷಕ್ಕೆ ಒಂದು ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತೇಳಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ಗ್ಯಾಟ್ ಇಂಜಿನಿಯರಿಂಗ್ ಕಾಲೇಜ್ನ ಮಾಡಿದ್ದೀನಿ. ಬೇಕಾದಷ್ಟು ಇಂಜಿನಿಯರಿಂಗ್ ಕಾಲೇಜು ತಯಾರು ಮಾಡಿದ್ದೀನಿ. ಬೇಕಾದ ಸಂಸ್ಥೆಯಲ್ಲಿ ನಾನು ಟ್ರಸ್ಟಲ್ಲಿದ್ದೀನಿ. ನನ್ನ ದೊಡ್ಡ ಮಗಳು ಶ್ರೀಧರನ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ EC ಮಾಡಿದ್ರು. ಎರಡನೇವಳಿಗೆ ನಾನೇ ಫೋರ್ಸ್ಬಲ್ ಆಗಿ ನಿನ್ನ ಮಗಳೇ ಅವಳು ಮೆಡಿಕಲ್ ಮಾಡಬೇಕು ಅಂತ, ಇಲ್ಲ ನನ್ನ ಮಾತು ಸ್ವಲ್ಪ ನೀವು ಕೇಳೋಂದ್ಬಿಟ್ಟು ಅವಳನ್ನ ಸಿವಿಲ್ ಇಂಜಿನಿಯರ್ ಮಾಡಿದ್ದೀನಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಬಹಳ ಚಿಕ್ಕದ್ರಲ್ಲೇ ನಾನು ಅಧಿಕಾರ ನೋಡ್ಬೋದು. ಈ ಮಧ್ಯ ಕೃಷ್ಣ ಅವ್ರ ಗೌರ್ಮೆಂಟಲ್ಲೂ ಕೂಡ ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ. ಹಾಗೂ ಇಂಜಿನಿಯರ್ಸ್ ಜೊತೆ ಒಡನಾಟ. ಆಮೇಲೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ತಿರ್ಗಾ ಪವರ್ ಮಿನಿಸ್ಟರ್ ಆಗಿದೆ. ರೆಡ್ಡಿ ಇದ್ದಾರೆ ಅಧ್ಯಕ್ಷ, ಮಾಜಿ ಅಧ್ಯಕ್ಷರಿದ್ದಾರೆ ನೋಡಿದೆ ಅವರು. ಸೊ ಅಲ್ಲಿ ಪವರ್ ಅಲ್ಲಿ ಎಷ್ಟು ಜನ ಇಂಜಿನಿಯರ್ಸ್ ಇದ್ದಾರೆ ಪವರ್ ಡಿಪಾರ್ಟ್ಮೆಂಟಲ್ಲಿ ನಮಗೂ ಕೂಡ ಗೊತ್ತಿದೆ. ತಿರ್ಗಾ ಕುಮಾರಸ್ವಾಮಿ ಗೌರ್ಮೆಂಟ್ ಬಂದೆ, ಆಗ ಇರಿಗೇಷನ್ ತೆಗೆದುಕೊಂಡೆ. ಮಧ್ಯ ನಾನು ಮೆಡಿಕಲ್ ಎಜುಕೇಷನ್ ಇದ್ದೆ, ಕಲ್ಚರ್ ಇದ್ದೆ, ಕೋಪರೇಷನ್ ಇದ್ದೆ, ಅದೆಲ್ಲ ಬೇರೆ ಆಗಾಯ್ತು. ಈಗ ಕೊನೆಗೆ ತಿರ್ಗಾ ಬೆಂಗಳೂರು ಡೆವಲಪ್ಮೆಂಟಲ್ಲಿ ಇದ್ದೀನಿ. ತಿರ್ಗಾ ಅಲ್ಲೂ ಇಂಜಿನಿಯರ್ಸ್ ಜೊತೆನೆ ಒಡನಾಟ ಮಾಡ್ತಾ ಇದ್ದೀನಿ. ಅದಾದಮೇಲೆ ಇರಿಗೇಷನ್ ಅಲ್ಲೂ ಕೂಡ ಈಗ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಐ ನೋ ಈ ಸ್ಟ್ರೈನ್ ನಿಮ್ಗೆ ಎಷ್ಟಿದೆ, ಶ್ರಮ ಎಷ್ಟಿದೆ, ಸಮಾಜ ನಿಮ್ಮ ಮೇಲೆ ಎಷ್ಟು ಡಿಪೆಂಡ್ ಆಗಿದೆ ಅನ್ನೋದು ಕೂಡ ನನಗೆ ಅರಿವಿದೆ. ರೀಸೆಂಟಾಗಿ ನಾನು ಒಂದು 20 ವರ್ಷದಿಂದ ನಮ್ಮ ಇನಾಮದಾರು ಮಿನಿಸ್ಟ್ರಿ ಇದ್ದರು, IDPD ಮಿನಿಸ್ಟ್ರಿ. ಆಗ ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಬಂದಿದ್ರು. ಆಗ ಗವರ್ನರ್ ಮನೆಗೆ ಊಟಕ್ಕೆ ಕರೆದಿದ್ರು. ನಾನು ಹೋಗಿದ್ದೆ, ಗವರ್ನರ್ ಮನೆಗೆ ಊಟಕ್ಕೆ ಕರೆದಿದ್ರು. ನಾನು ಪ್ರೈಮ್ ಮಿನಿಸ್ಟರ್ ಪಕ್ಕದಲ್ಲಿ ಕೂತಿದ್ದೆ. ಆಗ ಕೇಳಿದೆ ನಾನು, ವಾಟ್ ಮೇಡ್ ಯು ಟು ಕಮ್ ಟು ಬ್ಯಾಂಗ್ಳೂರ್ ಅಂತ. ಅವ್ರು ಹೇಳಿದ್ರು, ನಾನೆಲ್ಲ ಸಿಲಿಕಾನ್ ವ್ಯಾಲಿಗೆ ಹೋಗಿದ್ದೆ, ಅಲ್ಲೆಲ್ಲ ನೋಡಿದೆ. ಕೊನೆಗೆ ನೋಡಿ ಎಲ್ಲ ಮಾತಾಡಿದೆ. ಎಲ್ಲ ನನ್ನ ಟೀಮ್ನೆಲ್ಲ ಕಳಿಸಿದೆ. 3 ದಿನ ನನ್ನ ಟೀಮ್ ಇತ್ತು. ಕೊನೆಗೆ ಫಸ್ಟ್ ಡೇ ಹೋದೆ, ಎಲ್ಲ ನೋಡ್ಕೊಂಡು ಬಂದೆ, ಭಾಳ ಚೆನ್ನಾಗಿತ್ತು. ಕೊನೆಗೆ ನಮ್ಮ ಟೀಮ್ನವ್ರಿಗೆಲ್ಲ ಒಳಗಡೆ ಬಿಟ್ಟೆ, ಮಾತಾಡಪ್ಪ ಅಂತ. ಯಾರು ಕೇಳಿದ್ರು ನಾನು 3 ಜನ ಕೇಳಿದ್ರೆ 3 ಜನ ನಾನು ಇಬ್ಬರು ಇಂಡಿಯನ್ಸ್ ಅನ್ನೋರಂತೆ. ಅದರಲ್ಲಿ ಒಂದು ಇಬ್ಬರಿಗೆ ಯಾರು ಕೇಳೋದು ಅಂತಂದ್ರೆ ನಾವೆಲ್ಲ ಬೆಂಗಳೂರವರು, ಕರ್ನಾಟಕದವರು ಅಂತ ಹೇಳ್ತಿರಂತೆ. ಸೊ ಅಲ್ಲಾಗೆ ನಾನು ಅಲ್ಲೋ ಬಿಸ್ನೆಸ್ ಮಾಡಲಿ ಅಂತ ಹೇಳಿ ನಾನೇ ಬೆಂಗಳೂರು ಬಂದು ನೇರವಾಗಿ ಎಲ್ಲ ಕಂಪ್ನಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಐ ಹ್ಯಾವ್ ಸೇವ್ಡ್ 50% ಆಫ್ ದಿ ಕಾಸ್ಟ್ ಫಾರ್ ಮೈ ಕಂಟ್ರಿ. ಸೊ ಬ್ಯಾಂಗ್ಳೂರ್ ಇಂಜಿನಿಯರ್ಸ್ ಅಂಡ್ ಕರ್ನಾಟಕ ಇಂಜಿನಿಯರ್ಸ್ ಸೋ ವೆಲ್ ಎಕ್ವಿಪ್ಡ್, ಸೋ ಪೋಲೆಂಡ್ ಪ್ರೈಮ್ ಮಿನಿಸ್ಟರ್ ಅವ್ರು ಹೇಳಿದಂಥ ಮಾತು.